ವೆಲ್ಕಮ್ ಬ್ಯಾಕ್. ಕೇರಳ ಮತ್ತೆ ಅಸ್ಸಾಂನಲ್ಲಿ ಟ್ರೆಂಡ್ ಹೇಗಿದೆ? ಕ್ವಿಕ್ ಆಗಿ ವಿಲ್ ಗೋ ಥ್ರೂ ಮ್ಯಾಜಿಕ್ ವಾಲ್. ನವಿತಾ ರೆಡಿನಾ? ಎಸ್, ಐ ಆಮ್ ರೆಡಿ. ಈಗಾಗಲೇ ನಾವು ನೋಡಬಹುದು ಕೇರಳದಲ್ಲಿ ಒಂದು ರೀತಿಯ ಮೂರು ಪಕ್ಷಗಳ ನಡುವೆ ಇದ್ದಂತಹ ಒಂದು ವಾರ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗಿನ ಒಂದು ಟ್ರೆಂಡ್ ನೋಡಿದ್ರೆ ಆತರ ಯಾವುದೇ ರೀತಿಯಂತ ಟ್ರೆಂಡ್ ಕಾಣಿಸ್ತಾ ಇಲ್ಲ ಅನ್ನೋದನ್ನ ಗಮನಿಸಬಹುದು. ಸಂಪೂರ್ಣವಾಗಿ ಮತ್ತೆ ಆಡಳಿತ ಪಕ್ಷಕ್ಕೆ ಅಲ್ಲಿ ಜನ ಮನ್ನಣೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ನಾವು ಗಮನಿಸಬಹುದು. ನಾನು ಕ್ವಿಕ್ ಆಗಿ ತೋರಿಸ್ತೀನಿ ಏನಾಗಿದೆ ಈಗ ಸದ್ಯದ ಮಟ್ಟಿನ ಟ್ರೆಂಡ್ ಅನ್ನೋದಾದ್ರೆ LDF ಆಡಳಿತ ಪಕ್ಷ ಇರುವಂತಹ ಈ ಒಂದು LDF ಈಗ 96 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವುದನ್ನು ಗಮನಿಸಬಹುದು. 5 ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಮುನ್ನಡೆ ಹೆಚ್ಚಿನ ಅಂದ್ರೆ ಇನ್ನೂ ಕೂಡ ಪ್ಲಸ್ ಆಗಿದೆ ಅವರಿಗೆ ಅನ್ನೋದನ್ನ ಈ ಒಂದು ಮುನ್ನಡೆ ತೋರಿಸ್ತಾ ಇದೆ. UDF ಕಳ್ಕೊಂಡಿರೋದನ್ನ ಕೂಡ ನಾವು ಗಮನಿಸಬಹುದು. 44 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆ ಇದೆ. ಹಾಗೇನೆ ಬಿಜೆಪಿಯನ್ನು ನಾವು ಗಮನಿಸಿದ್ರೆ ಈ ಸಲ ಹೆಚ್ಚಿನ ಕ್ಷೇತ್ರಗಳಲ್ಲಿ ಅವರು ತನ್ನ ಪ್ರಾಬಲ್ಯವನ್ನ ಸಾಧಿಸಬಹುದು. ಸಾಕಷ್ಟು ಫ್ಯಾಕ್ಟರ್ಸ್ ಕೂಡ ಇತ್ತು. ಶಬರಿಮಲೆ ವಿಚಾರ ಆಗಿರ್ಬೋದು, ರೈತರ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಈ ಸಲ ಹೋಗಿದ್ರು. ಆದ್ರೆ ಯಾವುದೇ ರೀತಿಯಂತಹ ಫ್ಯಾಕ್ಟರ್ ವರ್ಕ್ಔಟ್ ಆಗಿಲ್ಲ ಅಂತ ಅನ್ಸತ್ತೆ ಸದ್ಯದ ಮಟ್ಟಿಗೆ ಟ್ರೆಂಡ್ ಅನ್ನ ನೋಡಿದ್ರೆ. ಯಾಕಂದ್ರೆ ಒಂದು ಇನ್ನು ಕೂಡ ಮೈನಸ್ ಹಂತದಲ್ಲಿರೋದನ್ನ ಗಮನಿಸಬಹುದು. ಇದು ಈಗ ಸದ್ಯಕ್ಕಿರುವಂತಹ ಟ್ರೆಂಡ್ ಮಾತ್ರ ನಾವು ಹೇಳ್ತಾ ಇರೋದು. ಇತರರು ಕೂಡ ಇಲ್ಲಿ 6 ಏನು ಲಾಸ್ಟ್ ಟೈಮ್ ಬಂದಿತ್ತು ಅದು ಈ ಸಲ ಕಳ್ಕೊಂಡ ಹಾಗೆ ಕಾಣಿಸ್ತಾ ಇದೆ. 2016 ಚಿತ್ರಣವನ್ನ ನೀವು ನೋಡಿದ್ರೆ ಸಂಪೂರ್ಣವಾಗಿ ಇಲ್ಲಿ ಚೇಂಜ್ ಆಗಿರೋದನ್ನ ಗಮನಿಸಬಹುದು. 91 ಇದ್ದಿದ್ದು ಈ ಸಲ 96 ಆಗುವಂತಹ ಚಾನ್ಸಸ್ ಇದೆ. ಹಾಗೆ 47 ಇದ್ದು 44 ಆಗುವಂತಹ ಚಾನ್ಸಸ್ ಇರೋದನ್ನ ಕೂಡ ನಾವು ಗಮನಿಸಬಹುದು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ 22 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು 2016ರಲ್ಲಿ. ಆದ್ರೆ ಈ ಸಲ ನಾವು ನೋಡ್ತಾ ಹೋಗೋದಾದ್ರೆ ಈ ಸಲ ಅಂತಹ ಸಿಚುವೇಶನ್ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ಗೆ. ಆಲ್ಮೋಸ್ಟ್ ಅದೇ ರೀತಿಯಾದಂತಹ ಒಂದು ಸಿಚುವೇಶನ್ ಇರೋದನ್ನ ಕೂಡ ನಾವು ಗಮನಿಸಬಹುದು. ಇನ್ನು ಕೇರಳದ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ನಾವು ನೋಡಬಹುದು ಇದರಲ್ಲಿ ಒಂದಷ್ಟು ವಿಚಾರಗಳು, ಶಬರಿಮಲೆ ಫ್ಯಾಕ್ಟರ್ ಆಗಿರ್ಬೋದು, ಕೋವಿಡ್ ವಿಚಾರ ಆಗಿರ್ಬೋದು, SC ರಿಸರ್ವ್ ಆಗಿರುವಂತಹ ಸೀಟ್ಗಳಾಗಿರಬಹುದು, ಕ್ರಿಶ್ಚಿಯನ್ ಇನ್ಫ್ಲುಯೆನ್ಸ್ ಸೀಟ್ಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಹಿಂದೂ ರಿಸರ್ವ್ ಆಗಿರುವಂತಹ ಕ್ಷೇತ್ರಗಳಾಗಿರ್ಬೋದು, ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಾಗಿರ್ಬೋದು, ಹಾಗೇನೆ ಕ್ರಿಶ್ಚಿಯನ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಈ ಸಲ LDF ತನ್ನ ತೆಕ್ಕೆಗೆ ಹಾಕಿರೋದನ್ನ ಕೂಡ ನಾವು ಗಮನಿಸಬಹುದು. ಶಬರಿಮಲೆ ಫ್ಯಾಕ್ಟರಿ ಇರುವಂತಹ ಕ್ಷೇತ್ರಗಳನ್ನ ನಾವು ಗಮನಿಸಿದ್ರೆ ಆಲ್ಮೋಸ್ಟ್ ಇಲ್ಲೂ ಕೂಡ 14 ಕ್ಷೇತ್ರಗಳಲ್ಲಿ LDF ಮುನ್ನಡೆಯನ್ನ ಸಾಧಿಸಿದೆ. ಪ್ರಮುಖವಾಗಿ 3 ಕ್ಷೇತ್ರಗಳು, ಇನ್ನೂ ಹೆಚ್ಚಿನ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರೋದನ್ನ ನಾವು ಗಮನಿಸಬಹುದು. ಇಲ್ಲಿ 2 ಕ್ಷೇತ್ರಗಳನ್ನ UDF ಪಡ್ಕೊಂಡಿರೋದನ್ನ ಗಮನಿಸಬಹುದು. ಇದು ಕೇರಳದ ಸದ್ಯದ ಟ್ರೆಂಡ್ ಆದ್ರೆ ಇನ್ನೊಂದ್ ಕಡೆ ನಾವು ಅಸ್ಸಾಂನ ಕಡೆಗೆ ಹೋಗೋದಾದ್ರೆ ಅಸ್ಸಾಂ ಅಲ್ಲಿ ಬಿಜೆಪಿ ವರ್ಸಸ್ 8 ಪಕ್ಷಗಳ ವಿರುದ್ಧ ಅನ್ನೋದನ್ನ ನಾವು ಗಮನಿಸಿದ್ವಿ. 8 ಪಕ್ಷಗಳ ವಿರುದ್ಧ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸುತ್ತಾ ಅನ್ನುವಂತಹ ಪ್ರಶ್ನೆ ಇತ್ತು. ಆದ್ರೆ ಮತದಾನೋತ್ತರ ಸಮೀಕ್ಷೆ ಅದನ್ನ ಹೇಳಿದ್ದನ್ನ ಕೂಡ ನಾವು ಗಮನಿಸಬಹುದು. ಸದ್ಯದ ಟ್ರೆಂಡ್ ಏನಿದೆ ಹಾಗಾದ್ರೆ ಅಸ್ಸಾಂ ಅಲ್ಲಿ ಅನ್ನೋದನ್ನ ಗಮನಿಸೋದಿದ್ರೆ ನಾವು ಸಂಪೂರ್ಣವಾಗಿ ಇಲ್ಲಿ ಕೆಲವು ಕಡೆಗಳಲ್ಲಿ ಒಂದು ನೀಲಿ ಕಲರ್ ಅನ್ನ ಹೊರತುಪಡಿಸಿದ್ರೆ ಎಲ್ಲವೂ ಕೂಡ ಇಲ್ಲಿ ಕೇಸರಿಮಯ ಆಗಿರುವಂತಹ ಕಲರ್ ಅನ್ನ ನಾವು ಗಮನಿಸಬಹುದು. ಅಸ್ಸಾಂನಲ್ಲಿ 75 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಬಿಜೆಪಿ ಮೈತ್ರಿಕೂಟ. 126 ಕ್ಷೇತ್ರಗಳ ಪೈಕಿ ಬಿಜೆಪಿಯ ಇಲ್ಲಿ 58 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರೋದನ್ನ ಗಮನಿಸಬಹುದು. AGP 10 ಕ್ಷೇತ್ರಗಳಲ್ಲಿ, UPPL 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರೋದನ್ನ ಗಮನಿಸಬಹುದು. ಕಾಂಗ್ರೆಸ್ ಇಲ್ಲಿ ಮೈತ್ರಿಕೂಟ ಏನಿದೆ ಇಲ್ಲಿ 30 ಕ್ಷೇತ್ರಗಳಲ್ಲಿ, AIUDF 15 ಕ್ಷೇತ್ರಗಳಲ್ಲಿ, BPF 2 ಕ್ಷೇತ್ರ, CPM 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿರೋದನ್ನ ಕೂಡ ನಾವು ಗಮನಿಸಬಹುದು. ಇತರರು ಇಲ್ಲಿ 2 ಕ್ಷೇತ್ರಗಳಲ್ಲಿ ಹೆಚ್ಚಿನದಾಗಿ ಮುನ್ನಡೆಯನ್ನ ಸಾಧಿಸಿರೋದನ್ನ ಗಮನಿಸಬಹುದು. ಹಾಗಾಗಿ ಅಸ್ಸಾಂ ಅಲ್ಲಿ ಆಲ್ಮೋಸ್ಟ್ ಈಗ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿರೋದನ್ನ ಕೂಡ ನಾವು ನೋಡಬಹುದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸೋ ಮಚ್ ನವಿತಾ. ಕ್ವಿಕ್ ಆಗಿ ಮ್ಯಾಜಿಕ್ ವಾಲ್ ನಲ್ಲಿ ಏನೆಲ್ಲ ಆಗಿದೆ ಸದ್ಯದ ಟ್ರೆಂಡ್ ಬಗ್ಗೆ ಕಲರ್ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.